ಶ್ರೀ ಅಂಜನಾದೇವಿಯೇ ನಮಃ. ಮಕರ ರಾಶಿ ಜೂನ್ ತಿಂಗಳ ಭವಿಷ್ಯ 2025. ನೀವು ಎಂದಿಗೂ ಇಂತಹ ವ್ಯಕ್ತಿಗಳ ಸಂಬಂಧ ಮಾಡಬಾರದು. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಹಾಗೂ ಈ ವಿಡಿಯೋಗೊಂದು ಲೈಕನ್ನು ಕೊಡಿ, ಹಾಗೂ ಶೇರನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಅಥವಾ ಕಾಳಿಕಾದೇವಿಯನ್ನು ಆರಾಧನೆಯನ್ನು ಮಾಡಿ, ಭೈರವ ಅಥವಾ ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ, ಇದರ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ವಿಶೇಷವಾಗಿ ನೀವು ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲ, ಆದರೆ ನಿಮ್ಮ ಸುತ್ತಲೂ ಇರತಕ್ಕಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಬಹಳಷ್ಟು ದ್ವೇಷದಿಂದ ನೋಡುವಂತಹ ಮನೋಪ್ರವೃತ್ತಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರೆ ಅವರು ನಿಮಗೆ ಕೆಟ್ಟದನ್ನು ಬಯಸಬೇಕು ಅಂತ ಇರ್ತಾರೆ. ಮತ್ತು ಸ್ವಲ್ಪ ಈ ಬೆನ್ನಿ ಹಿಂದೆ ನಿಮ್ಮ ಮುಂದ್ಗಡೆ ಚೆನ್ನಾಗಿ ಮಾತಾಡಿ ಹಿಂದ್ಗಡೆ ಬೆನ್ನಿನ ಹಿಂದೆ ಚೂರಿ ಚುಚ್ಚುವಂತಹ ಜನಗಳಿಂದ ಆದಷ್ಟು ದೂರ ಇದ್ದರೆ ನಿಮಗೆ ಈ ತಿಂಗಳಿನಲ್ಲಿ ಲಾಭಕರವಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಸಂಪೂರ್ಣವಾದಂತಹ ವಿನಾಶವನ್ನು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಯಾಕೆ ಅಂದರೆ ನೀವು ಯಾವತ್ತೋ ಏನೋ ಹೇಳಿರ್ತೀರಾ, ಯಾವತ್ತೋ ಏನೋ ಅಂದಿರ್ತೀರಾ, ಅದನ್ನೇ ಅವರು ದ್ವೇಷವಾಗಿ ಇಟ್ಟುಕೊಂಡು ನಿಮ್ಮ ಹತ್ರ ಒಳ್ಳೆಯ ಮಾತುಗಳನ್ನು ಆಡಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿ ನಿಮ್ಮ ಜೀವನದ ಜೊತೆ ಆಟ ಆಡಲಿಕ್ಕೆ ಬರ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ತಿಂಗಳಿನಲ್ಲಿ ನೋಡಿ, ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ಹೇಳೋದಾದರೆ ಬಹಳಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇರ್ತೀರಾ. ಎಷ್ಟು ಲೆಕ್ಕಾಚಾರ ಹಾಕ್ತಾ ಇರ್ತೀರಾ ಅಂತ ಹೇಳಿದ್ರೆ ಒಂದೊಂದು ರೂಪಾಯಿಗೂ ನೀವು ಲೆಕ್ಕಾಚಾರವನ್ನು ಹಾಕ್ತೀರಾ, ಮತ್ತು ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಕೂಡ ಅಷ್ಟೇ ಇದನ್ನು ಮಾಡಬೇಕಾ ಬೇಡವಾ ಅನ್ನುವಂಥ ಆಲೋಚನೆಯಲ್ಲೇ ನೀವು ಇರ್ತೀರಾ. ಕೆಲವು ದಿನಗಳ ಹಿಂದೆ, ಎಷ್ಟೋ ದಿನಗಳ ಹಿಂದೆ ಒಂದೊಂದು ದುಡ್ಡಿಗೆ ನೀವು ಬೆಲೆ ಇಲ್ದಂಗೆ ಖರ್ಚು ಮಾಡಿಬಿಟ್ಟಿರ್ತೀರ, ನೀರು ರೀತಿಯಲ್ಲಿ ಖರ್ಚು ಮಾಡಿಬಿಟ್ಟಿರ್ತೀರ. ಆದರೆ ಈಗೀಗ ಈ ತಿಂಗಳಿನಲ್ಲಿ ನಿಮ್ಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಒಂದೊಂದು ರೂಪಾಯಿಗೂ ಒಂದೊಂದು ಪೈಸಾಗೂ ನೀವು ಲೆಕ್ಕಾಚಾರ ಹಾಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಯಾರೊಟ್ಟಿಗೂ ಕೂಡ ಚೆನ್ನಾಗಿರೋದಿಲ್ಲ, ಎಲ್ಲರೊಟ್ಟಿಗೂ ಕೂಡ ಬಹಳಷ್ಟು ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನೀವು ತುಂಬ ವರ್ಷಗಳಿಂದ ಇಷ್ಟಪಟ್ಟಂಥ ಒಂದು ಪ್ರೇಯಸಿಯಿಂದ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ನಿಮ್ಮ ಪ್ರೇಯಸಿ ಬಗ್ಗೆನೇ ನೀವು ಆಲೋಚನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ತಿಂಗಳಿನಲ್ಲಿ ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಫಲಗಳನ್ನು ನೋಡೋಣ ಬನ್ನಿ. ವಿಶೇಷವಾಗಿ ನೋಡಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೇನಾದರೂ ಒಂದು ತೊಂದರೆ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಸಹಾಯ ಮಾಡೋರಿಲ್ಲ. ಯಾಕೆ ಅಪ್ಪ ಸಹಾಯ ಮಾಡೋರಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಹೇಳಿಕೆ ಮಾತು, ಅಪಮಾನವನ್ನು ಉಂಟು ಮಾಡಬೇಕು, ಅಪಕೀರ್ತಿಯನ್ನು ಉಂಟು ಮಾಡಬೇಕು ಅನ್ನೋರು ಬಹಳಷ್ಟು ಇರ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಮುಂದೆ ಸಂತೋಷದ ರೀತಿಯಲ್ಲಿ ಮಾತಾಡ್ತಾರೆ, ಏನೋ ನಿಮ್ಮನ್ನು ಒಂದು ಎಲ್ಲ ನಿಮ್ಮವರೇ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ವಶ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಅದೇ ವ್ಯಕ್ತಿಗಳು ನಿಮಗೆ ಬೆನ್ನಿನ ಹಿಂದೆ ಚೂರಿ ಚುಚ್ಚುವಂತಹ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲಿ ಯಾರೂ ಕೂಡ ನಿಮಗೆ ಸಹಾಯ ಇಲ್ಲ. ಬಹಳಷ್ಟು ಅಪಮಾನ, ಅಗೌರವ, ಅಪಕೀರ್ತಿಯನ್ನು ಉಂಟು ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ. ಆದಷ್ಟು ಮಕರ ರಾಶಿಯವರು ಈ ತಿಂಗಳಿನಲ್ಲಿ ಜಾಗ್ರತೆಯಿಂದ ಇರಬೇಕು. ಓಕೆನಾ? ಜಾಗ್ರತೆ ಇಲ್ಲ ಅಂದರೆ ನಿಮಗೆ ಸಂಪೂರ್ಣವಾದಂಥ ಅನಾನುಕೂಲಗಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಕೆಲಸದಲ್ಲಿ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಹಾಗಾಗಿ ಸ್ವಲ್ಪ ದುಷ್ಟ ಜನಗಳಿಂದ ಆದಷ್ಟು ದೂರ ಇರಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ಯಾಲ್ರಿಯಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಒಂದು ಹೈಕ್ ಸಿಗೋದಾಗಿರ್ಬೋದು, ಅದೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಶತ್ರುಗಳ ಕಾಟ ಹೆಚ್ಚಾಗಿರ್ತಾರೆ. ಸ್ವಲ್ಪ ಆದಷ್ಟು ಅವರಿಂದ ನೀವು ದೂರ ಇದ್ದರೆ ನಿಮಗೆ ಒಳ್ಳೆಯದು. ನಗ್ತಾ ಮಾತಾಡೋರನ್ನು ಆದಷ್ಟು ದೂರ ಇಟ್ಟರೆ ನಿಮಗೆ ಭಾಳಷ್ಟು ಒಳ್ಳೆಯದು ಅನ್ನೋದನ್ನು ಇಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯೋಗದಲ್ಲಿ ಅಂದರೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ. ಅಂದರೆ ಓದಿದಂಥ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಕೆಯನ್ನು ಮಾಡ್ತೀರಾ. ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತು ಸರ್ಕಾರಿ ಸಂಬಂಧಪಟ್ಟಂಥ ಎಕ್ಸಾಮ್ಸ್ಗಳನ್ನು ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರ. ನೀವೇನು ಅಧ್ಯಯನವನ್ನು ಮಾಡಿ ಏನು ಶ್ರಮವನ್ನು ಪಟ್ಟಿರ್ತೀರ ನೋಡಿ, ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆ ಪ್ರತಿಫಲವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಹೆದರಿಕೊಳ್ಳುವಂಥ ತೊಂದರೆ ಇಲ್ಲ. ಓಕೆನಾ? ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಅಥವಾ
ಒಂದು ಉದ್ಯೋಗಕ್ಕೋಸ್ಕರ ಒಂದು ಹೊಸದಾಗಿ ಒಂದು ಇಂಟರ್ವ್ಯೂ ಎಕ್ಸಾಮ್ ಬರಿತಾ ಇದ್ದೀರಾ ಅನ್ನೋರ್ಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನೀವು ಎಂದಿಗೂ ಇಂತಹ ವ್ಯಕ್ತಿಗಳ ಸಂಬಂಧವನ್ನು ಮಾಡಬಾರ್ದು ಅಂತ ಹೇಳಿದೆ. ಯಾವ ವ್ಯಕ್ತಿಗಳಪ್ಪ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ಒಂದು ನೈಸಾಗಿ ಮಾತಾಡಿ ನಿಮ್ಮ ಹತ್ರ ಹಣ ಇಸ್ಕೊಳ್ಳೋರು, ಅವರು ಕೂಡ ಸೇರ್ಕೋತಾರೆ ಈ ಒಂದು ಗುಂಪಿಗೆ. ಅವರಿಂದನೂ ಕೂಡ ನಿಮಗೆ ಬಹಳಷ್ಟು ತೊಂದರೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹಣಕಾಸಿನ ವ್ಯವಹಾರವನ್ನು ಆದಷ್ಟು ಈ ಲೇವಾದೇವಿ ವ್ಯವಹಾರಸ್ಥರು, ನೀವೇನಾದರೂ ಸಾಲ ತೆಗೆದುಕೊಳ್ಳೋದು ಸಾಲ ಕೊಡೋದಾಗಿ ಒಂದು ಬಡ್ಡಿ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತೀರ ನೋಡಿ, ಸಾಲವನ್ನು ಭಾಳಷ್ಟು ನೈಸಾಗಿ ಮಾತನಾಡಿ ನಿಮ್ಮ ಹತ್ರ ಈಸ್ಕೊಳ್ತಾ ಇರ್ತಾರಲ್ಲ, ಅವರಿಂದನೇ ನಿಮಗೆ ಹಣಕಾಸಿನ ವಿಷಯದಲ್ಲಿ ನಷ್ಟವನ್ನು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸಾಲವನ್ನು ಕೊಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಕೊಡಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ನೋಡಿದಾಗ ಉತ್ತಮವಾಗಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಸಾಲಗಳಿಲ್ಲ. ಆದರೆ ನೀವು ಇನ್ನೊಬ್ಬರಿಗೆ ಸಾಲವನ್ನು ಕೊಟ್ಟು ಇನ್ನೊಬ್ಬರಿಗೆ ಜಾಮೀನಂತ ಆಗಲಿಕ್ಕೆ ಹೋಗಬೇಡಿ. ನೀವು ಇನ್ನೊಬ್ಬರಿಗೆ ಜಾಮೀನಂತ ಏನು ನೀವು ಆಗ್ತಿರಲ್ಲ, ನಿಮ್ಮ ಜೀವನದಲ್ಲಿ ಏನು 5 ವರ್ಷದಿಂದ ನೀವು ಕಷ್ಟಪಟ್ಟು ಸಂಪಾದಿಸಿರ್ತಕ್ಕಂತಹ ಹಣವನ್ನು ಒಂದು ದಿನದಲ್ಲಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೊಬ್ಬರಿಗೆ ನೀವು ಜಾಮೀನಾದರೆ ನಿಮಗೆ ಭಾಳಷ್ಟು ತೊಂದರೆಗಳು, ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ. ಉದ್ಯಮಿಗಳಿಗೆ ಅಂತ ನೋಡಿದಾಗ ಈ ಕಾಂಟ್ರಾಕ್ಟರ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗಾಗಿರ್ಬೋದು, ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಆದರೆ ಏನಪ್ಪ ಇನ್ನೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಒಳ್ಳೆ ಮಾರ್ಗದಲ್ಲಿ ನೀವು ಹೋಗ್ತಾ ಇರ್ತೀರಾ, ಆದರೆ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಕೆಟ್ಟ ಮಾರ್ಗದಲ್ಲಿ ನಿಮಗೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಹಾಗಾಗಿ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಕೆಟ್ಟ ಮಾರ್ಗಕ್ಕೂ ನೀವು ಹೋಗುವಂತಹ ಸಾಧ್ಯತೆ ಇದೆ. ಅದರಿಂದ ನಿಮಗೆ ಲಾಭಕರವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದು ಒಳ್ಳೆಯ ಮಾರ್ಗವೋ ಅಥವಾ ಕೆಟ್ಟ ಮಾರ್ಗವೋ, ಓಕೆನಾ, ಆ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಿಮಗೆ ಲಾಭವೇ ಆಗತ್ತೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂಥ ನಷ್ಟ ಅನ್ನೋದು ಇಲ್ಲ, ಓಕೆನಾ, ಈ ಒಂದು ಬಿಸ್ನೆಸ್ನಲ್ಲಿ ಇರ್ತಕ್ಕಂಥವ್ರಿಗೆ. ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಲಾಭವನ್ನು ನೀವು ಕಂಡೇ ಕಾಣ್ತೀರಾ, ಓಕೆನಾ, ನಾನು ಹೇಳಿದಂಥ ಉದ್ಯಮಿಗಳಿಗೆ. ಮತ್ತು ಉದ್ಯಮಿಗಳಿಗೆ ಈ ತಿಂಗಳಿನಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಸಾಕಷ್ಟು ರೀತಿಯಾದಂಥ ಲಾಭ, ಸ್ವಲ್ಪ ಕೆಟ್ಟ ಮಾರ್ಗಗಳಿಂದ ಹಣವನ್ನು ಸಂಪಾದಿಸುವ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ. ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಸ್ವಲ್ಪ ಆದಷ್ಟು ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆದಷ್ಟು ಪರಸ್ತ್ರೀ ವ್ಯಾಮೋಹಕ್ಕೆ ಒಂದು ಹೆಣ್ಣಿಗೆ ವಶ ಆಗಲಿಕ್ಕೆ ಹೋಗಬೇಡಿ. ಅದು ಇವತ್ತಲ್ಲ ನಾಳೆಗೆ ಅದು ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಈ ವಿಷಯದಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲ, ಹಾಗಾಗಿ ಸುಖಕರವಾಗಿ ಇರ್ತೀರಾ. ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಬಹಳಷ್ಟು ರೀತಿಯಾದಂಥ ತೊಂದರೆ ಅಂತೂ ಇಲ್ಲ. ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿ ಇದ್ದರೆ ಆದಷ್ಟು ನೀವು ಉದಾಸೀನತೆಯನ್ನು ತೋರದೆ ಆದಷ್ಟು ವೈದ್ಯಕೀಯ ತಪಾಸಣೆಯನ್ನು ತೆಗೆದುಕೊಂಡ್ರೆ ನಿಮಗೆ ವಿಶೇಷವಾದಂಥ ಲಾಭವಾಗುತ್ತೆ ಮತ್ತು ಆರೋಗ್ಯದಲ್ಲಿ ನಿಮಗೆ ಚೇತರಿಕೆಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳೇನಾದರೂ ಬಂದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಜೂನ್ ತಿಂಗಳ ಒಂದು ಫಲಾನುಫಲಗಳು. ಈ ತಿಂಗಳಿನಲ್ಲಿ ನೀವು ಕಾಲಭೈರವ ಅಥವಾ ಕಾಳಿಕಾದೇವಿಯನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ನಿಮಗೇನಾದರೂ ಒಂದು ಸಂಕಟ ಬಂದರೆ, ಏನೋ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ 21 ಬಾರಿ ಕಾಲಭೈರವಾಯ ನಮಃ, ಓಂ ನಮೋ ಕಾಲಭೈರವಾಯ ನಮಃ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಸಾಕು, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.